ಈ ವಿಡಿಯೋ ನಿನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಅದಲ್ಲದೆ ಈ ನಟಿಗೆ ಎಲ್ರೂ ಬಾಯಿಗೆ ಬಂದಂಗೆ ಬೈತಾನೂ ಇದ್ದಾರೆ. ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಒಂದ್ಸತಿ ನೋಡ್ತಿದ್ದಂಗೆ ಎಲ್ರಿಗೂ ಗಾಬರಿ ಆಗ್ಬೋದು, ಅಯ್ಯೋ ಇವ್ರು ಸೀರಿಯಲಲ್ಲಿ ನಟಿಸ್ತಾ ಇದ್ದವ್ರಲ್ವಾ, ಆಗ ಚೆನ್ನಾಗೇ ಇದ್ರಲ್ಲ, ಈಗ ಯಾಕೆ ಹಿಂಗಾದ್ರು ಅಂತ. ಇದೆಲ್ಲವೂ ಕೂಡ ಅವಕಾಶಕ್ಕಾಗಿ. ಅಷ್ಟಕ್ಕೂ ಈಕೆ ಯಾರು, ಈಕೆ ಹಿನ್ನೆಲೆ ಏನು, ಈಗ ಯಾಕೆ ಎಲ್ರು ಈಕೆಗೆ ಬೈತಾ ಇದ್ದಾರೆ, ಅಂಥದ್ದು ಏನಾಯಿತು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕೆಲವು ವರ್ಷಗಳ ಹಿಂದೆ ಮಿಥುನ ರಾಶಿ ಅನ್ನುವಂಥ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇತ್ತು. ಈ ಸೀರಿಯಲನ್ನು ನೋಡಿದವರಿಗೆ ರಾಶಿ ಅಂದರೆ ಯಾರು ಅಂತ ಗೊತ್ತಿದೆ. ಈಕೆ ಹೆಸರು ವೈಷ್ಣವಿ ಅಂತ. ಆದರೆ ರಾಶಿ ಅಂತಾನೆ ಫೇಮಸ್ ಆದವರು. ಆಟೋ ಓಡಿಸ್ಕೊಂಡು ಸಾಮಾನ್ಯ ಹುಡುಗಿ ಥರದ ಪಾತ್ರವೊಂದನ್ನು ಕಲರ್ಸ್ ಕನ್ನಡದಲ್ಲಿ ಮಾಡ್ತಾ ಇದ್ರು. ಇದೀಗ ಇನ್ನೊಂದು ಹೊಸ ಸೀರಿಯಲ್ನಲ್ಲೂ ಕೂಡ ಇವರು ಅಭಿನಯಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಅದೇ ಥರದ ಇನೋಸೆಂಟು ಮತ್ತು ಮುಗ್ಧ ಪಾತ್ರವನ್ನೇ ಅವ್ರು ಅಭಿನಯಿಸ್ತಾ ಇರೋದು. ಆದರೆ ನಿನ್ನೆ ಸಡನ್ನಾಗಿ ಒಂದು ಕಾರ್ಯಕ್ರಮಕ್ಕೆ, ಸಿನಿಮಾ ರಿಲೀಸ್ನ ಈವೆಂಟಿಗೆ ಬಿಚ್ಚೋಲೆ ಗೌರಮ್ಮ ಥರ ಬಂದ್ಬಿಟ್ರು. ಎಲ್ಲವನ್ನ ಕೂಡ ಎಕ್ಸ್ಪೋಸ್ ಮಾಡೋ ರೀತಿಯಲ್ಲಿ ಬಟ್ಟೆ ಹಾಕ್ಕೊಂಡು ಬಂದರು. ಇದು ನೋಡಿದ ನೆಟ್ಟಿಗರು ಹೌಹಾರಿದಂತೂ ಸತ್ಯ. ಈ ವಿಡಿಯೋ ಅಂತೂ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೇ ಕೆಲ ಕ್ಷಣಗಳಲ್ಲಿ ಹಲ್ಚಲ್ ಎಬ್ಬಿಸಿದಂತೂ ಸತ್ಯ. ಯಾಕೆ ಅಂತಂದರೆ, ಯಾವಾಗಲೂ ಮೈ ತುಂಬ ಬಟ್ಟೆ ಹಾಕಿಕೊಂಡು ಸಂಪ್ರದಾಯದಸ್ಥ ಹುಡುಗಿ ರೀತಿಯಾದಂಥ ಆ್ಯಕ್ಟಿಂಗ್ಗಳನ್ನು ಮಾಡಿಕೊಂಡು, ಪಾತ್ರಗಳನ್ನು ಮಾಡಿಕೊಂಡು ಇರ್ತಾ ಇದ್ದಂಥ ವೈಷ್ಣವಿ ಅವರನ್ನು ಎಲ್ಲರೂ ನೋಡಿದ್ದು ಅದೇ ಥರ. ಒಂದು ಇನೋಸೆಂಟ್ ಹುಡುಗಿ, ಒಂದು ಸಂಪ್ರದಾಯಬದ್ಧ ಮನೆತನಸ್ಥರದ ಹುಡುಗಿ ಹೇಗೆ ಇರ್ತಾರೋ ಹಾಗೇ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಯಾವಾಗಲೂ ಸೀರಿಯಲಲ್ಲಿ ಇರ್ತಾಯಿದ್ರು. ಆದರೆ ಇತ್ತೀಚೆಗೆ ಸ್ವಲ್ಪ ಎಕ್ಸ್ಪೋಸ್ ಮಾಡೋದು ಜಾಸ್ತಿನೇ ಆಗಿದೆ. ಅವರ ಇನ್ಸ್ಟಾಗ್ರಾಮ್ ಮತ್ತು ಅವರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಇತ್ತೀಚೆಗೆ ಅವರು ಸ್ವಲ್ಪ ಮಟ್ಟಿಗೆ ಎಕ್ಸ್ಪೋಸ್ ಮಾಡೋದು, ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಫೋಟೋಸ್ಗಳನ್ನು ಹಾಕುವಂಥದ್ದು, ಈ ಥರದ್ದು ಮಾಡ್ತಾಯಿದ್ರು. ಅದು ಕೂಡ ಒಂದಷ್ಟು ಜನ ಕಮೆಂಟ್ ಮಾಡಿ ಹೇಳಿದ್ದುಂಟು, ಯಾಕೆ ಈ ಥರದ್ದೆಲ್ಲ ಬಟ್ಟೆ ಹಾಕ್ತೀರಾ, ನೀವು ತುಂಬ ಮುಗ್ಧರಾಗಿ ಕಾಣಿಸ್ಕೊಳ್ತೀರಾ, ಮೈ ತುಂಬ ಸೀರೆ ಉಡಿ, ನೀವು ಟ್ರೆಡಿಷ್ನಲ್ ಆಗಿದ್ರೇ ಚೆನ್ನಾಗಿ ಕಾಣಿಸ್ತೀರಾ, ತುಂಬ ಅಟ್ರಾಕ್ಟಿವ್ ಅನಿಸ್ತೀರಾ, ಆ ಥರನೇ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ. ಆದರೆ ಏನು ಮಾಡ್ತೀರಾ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶ ಅನ್ನೋದು ನಟಿಯರಿಗೆ ಒಂದು ರೀತಿಯಾಗಿ ಮರುಭೂಮಿಯಲ್ಲಿ ಸಿಕ್ಕುವಂಥ ಹೂವಿನ ಥರ ಆಗಿಬಿಟ್ಟಿದೆ. ಎಷ್ಟೋ ಬಾರಿ ನಟಿಯರು ಚೆನ್ನಾಗಿದ್ರು, ಚೆನ್ನಾಗಿ ನಟಿಸ್ತಾ ಇದ್ರು, ಅವ್ರಿಗೆ ಅವಕಾಶಗಳೇ ಸಿಗೋದಿಲ್ಲ. ಅದಕ್ಕೆ ನಾನಾ ರೀತಿಯಾದಂಥ ಕಾರಣಗಳಿದೆ. ಆದರೆ ಒಮ್ಮೆ ನೀವು ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಮೇಲೆ, ಅದು ಕಿರುತೆರೆ ಆಗಲಿ ಅಥವಾ ಹಿರಿತೆರೆ ಆಗಲಿ, ಅದನ್ನು ಹಾಗೇ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಒಂದು ಪ್ರಾಜೆಕ್ಟ್ ಮುಗಿದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಸಿಗಲಿಲ್ಲ ಅಂತ ಅಂದರೆ ಅವಕಾಶಗಳು ಇಲ್ದೇ ಬೀದಿಯಲ್ಲಿ ಬೇಕಾಗತ್ತೆ. ಏನೂ ಇಲ್ಲ ಅಂತ ಹೇಳಿದ್ರೆ ಮೂಲೆ ಗುಂಪಾಗತ್ತೆ. ಆನ್ ಸ್ಕ್ರೀನಲ್ಲಿ ಯಾವಾಗಲೂ ಕಾಣಿಸ್ಕೊಳ್ತಾ ಇರಲಿಲ್ಲ ಅಂತಂದರೆ ಅವ್ರನ್ನ ಜನ ಮರ್ತೇ ಬಿಡ್ತಾರೆ. ಡೈರೆಕ್ಟರು ಮರ್ತು ಬಿಡ್ತಾರೆ, ನಿರ್ಮಾಪಕರು ಮರೆತು ಬಿಡ್ತಾರೆ. ಅವಕಾಶಗಳು ಸಿಗೋದು ತೀರಾ ಕಷ್ಟ ಆಗುತ್ತೆ. ಇವರು ಕೂಡ ಕನ್ನಡ ಇಂಡಸ್ಟ್ರಿ ಆದ ನಂತರ ತೆಲುಗು, ಬೇರೆ ಬೇರೆ ಭಾಷೆಯಲ್ಲಿ ಸೀರಿಯಲ್ ಮಾಡಿದ್ದುಂಟು, ಹೆಸರು ಸಂಪಾದಿಸಿದ್ದುಂಟು. ಆದರೆ ಸಿನಿಮಾದಲ್ಲಿ ನಟಿಸಬೇಕು ಅನ್ನುವಂಥ ಮಹದಾಸೆ. ಸಿನಿಮಾದಲ್ಲಿ ಈಗಾಗಲೇ ಅನೇಕ ನಟಿಯರು ಮಿಂಚ್ತಾ ಇದ್ದಾರೆ. ಆ ಸಿನಿಮಾದಲ್ಲಿ ನಟಿಸಿ ಜೈ ಅನ್ನಿಸ್ಕೊಂಡು ಹೆಸರನ್ನು ಸಂಪಾದಿಸೋದು ಅಂತಂದರೆ ಅದಷ್ಟು ಈಸಿ ಕೆಲಸನೂ ಖಂಡಿತವಾಗಿಯೂ ಅಲ್ಲ. ಅದಕ್ಕೊಂದಷ್ಟು ಹೆಸರನ್ನು ಸಂಪಾದಿಸಬೇಕು, ಅದ್ರ ಜೊತೆಗೆ ಅವಕಾಶಗಳು ಸಿಗಬೇಕು ಅಂತಂದರೆ ಎಕ್ಸ್ಪೋಸ್ ಮಾಡಬೇಕು, ಬಾಡಿ ತೋರಿಸ್ಬೇಕು, ತುಂಬಾ ಬೋಲ್ಡಾಗಿ ಇರಬೇಕು. ಈಗ ವೈಷ್ಣವಿ ಮಾಡಿದ್ದು ಕೂಡ ಅದೇನೆ. ಇಷ್ಟು ದಿನ ಸಿಂಪಲ್ ಆಗಿ ಟ್ರೆಡಿಷ್ನಲ್ ಆಗಿ ಕಾಣ್ತಾ ಇದ್ದವರು ಮೊನ್ನೆ ಬಂದಂಥ ಕಾರ್ಯಕ್ರಮದಲ್ಲಿ ಎಲ್ಲ ಬಿಚ್ಕೊಂಡೇ ಬಂದಿದ್ರು. ಎಷ್ಟರ ಮಟ್ಟಿಗೆ ಎಕ್ಸ್ಪೋಸ್ ಮಾಡಿದ್ರು ಅಂತ ಅಂದರೆ, ಜನ ಹೌಹಾರು ಅಷ್ಟರ ಮಟ್ಟಿಗೆ ಎಕ್ಸ್ಪೋಸ್ ಮಾಡಿದ್ರು. ಇದನ್ನು ನೋಡಿ ತುಂಬ ಜನ ಕೆಟ್ಟದ ಕಮೆಂಟ್ ಹಾಕಿದ್ದು ಇದೆ. ಅಮ್ಮ ತಾಯಿ, ಮೈ ತುಂಬ ಬಟ್ಟೆ ಹಾಕೊಂಡು ಬಾರಮ್ಮ, ನಿನಗೆ ಯಾರಮ್ಮ ಬಟ್ಟೆ ಹಾಕಬೇಡ ಅಂತ ಹೇಳಿದ್ದು. ಹೀರೋಯಿನ್ ಆದರೆ ಎಲ್ಲ ಮುಖ ನೋಡ್ತಾರೆ, ನಿಮ್ಮ ಅಂದ ಚಂದ ನೋಡ್ತಾರೆ, ನಿಮ್ಮ ಸ್ಮೈಲ್ ನೋಡ್ತಾರೆ, ನಿಮ್ಮ ಕಣ್ಣು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅನ್ನೋದನ್ನು ನೋಡ್ತಾರೆ. ಅದನ್ನು ಬಿಟ್ಟು ನಿಮ್ಮ ದೇಹದ ಎದೆಯ ಭಾಗವನ್ನು ಅಥವಾ ಇನ್ಯಾವುದನ್ನು ನೋಡಲ್ಲ. ನೀವ್ಯಾಕೆ ಬರ್ತಾ ಇಷ್ಟರ ಮಟ್ಟಿಗೆ ವರ್ಸ್ಟ್ ಆಗ್ತಾ ಇದ್ದೀರಾ? ನಿಮಗೆ ಅವಕಾಶನೇ ಮುಖ್ಯನಾ? ನೀವು ಕನ್ನಡ ನಾಡಿನ ಹೆಣ್ಣು ಮಕ್ಕಳು, ಮೈ ತುಂಬ ಬಟ್ಟೆ ಹಾಕಿ ಅದನ್ನು ಹೊರತುಪಡಿಸಿ ಈ ರೀತಿ ಈ ಹಂತಕ್ಕೆ ಇಳಿಯೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅನೇಕರು ಕಮೆಂಟ್ ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮೊದಲಿನಿಂದಲೂ ಈ ಮಿಥುನ ರಾಶಿ ಅಂತಂದರೆ ವೈಷ್ಣವಿ ತುಂಬಾ ಎಕ್ಸ್ಪೋಸ್ ಮಾಡ್ಕೊಂಡಿದ್ದಿದ್ರೆ ಆಕೆಗೆ ಇವತ್ತಿಗೆ ಈ ಥರದ್ದು ಸಮಸ್ಯೆ ಆಗ್ತಿರ್ಲಿಲ್ಲ. ನಮ್ಮಲ್ಲಿ ಆ ಥರದ ನಟಿಯರು ಇದ್ದಾರೆ. ನೀವು ನಿವೇದಿತನ ತಗೊಳ್ಳಿ, ಆಕೆಯನ್ನು ಎಲ್ಲರೂ ನೋಡಿರೋದೇ ಎಕ್ಸ್ಪೋಸ್ ಆಕೆ. ಸೊ ಹಾಗಾಗಿ ಆಕೆ ಏನು ಎಕ್ಸ್ಪೋಸ್ ಮಾಡಿದ್ರು ಆಕೆ ಅಯ್ಯೋ ಬಿಡಿ ಹಾಗೆ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ. ಕೆಲವರು ಅಲ್ಲೂ ಹೋಗಿ ಕೆಟ್ಟ ಕಮೆಂಟ್ಗಳನ್ನು ಹಾಕ್ತಾರೆ. ಬಟ್ ಅವ್ರು ಅಷ್ಟೇ ಬೋಲ್ಡ್ ಆಗಿರ್ತಾರೆ. ಆದರೆ ನೀವು ಟ್ರೆಡಿಷ್ನಲ್ ಆಗಿ ಕಾಣಿಸ್ಕೊಳ್ತಾ ಇದ್ದು ಏಕ್ದಮ್ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಎಕ್ಸ್ಪೋಸ್ ಮಾಡ್ಕೊಂಡು ಬರ್ತೀರಾ ಅಂತಂದರೆ ನಮ್ಮ ಜನಕ್ಕೆ ಅದನ್ನು ಒಪ್ಕೊಳ್ಳೋದಕ್ಕೆ ಅಥವಾ ಅದನ್ನು ಸ್ವೀಕರಿಸೋಕ್ಕೆ ಕಷ್ಟ ಆಗುತ್ತೆ. ಈ ವೈಷ್ಣವಿಯವರ ವಿಚಾರದಲ್ಲಿ ಆಗಿದ್ದು ಹಾಗೇನೆ. ಸಡನ್ನಾಗಿ ಯಾವತ್ತೂ ಆ ಥರ ಕಾಣಿಸ್ಕೊಳ್ತಾ ಇದ್ದರು, ಮೈ ತುಂಬ ಬಟ್ಟೆ ಹಾಕ್ಕೊಂಡು ಬರ್ತಾ ಇದ್ದರು, ಬಿಚ್ಕೊಂಡು ಬಂದಿದ್ದು ಎಲ್ರಿಗೂ ಆಶ್ಚರ್ಯ ಆಯಿತು. ಅದಲ್ಲದೆ
ಆ ಕಾರ್ಯಕ್ರಮದಲ್ಲಿ ಇದ್ದಂಥ ಕ್ಯಾಮ್ರಾಮ್ಯಾನ್ಸ್ಗಳು ಕೂಡ ರಾಶಿ ಅವರನ್ನು ಎಷ್ಟು ಎಕ್ಸ್ಪೋಸ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಎಕ್ಸ್ಪೋಸ್ ಮಾಡಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹಾಟ್ ಆ್ಯಂಡ್ ಟ್ರೆಂಡಿಂಗ್ ಆದಂಥ ವಿಡಿಯೋ ಸದ್ಯಕ್ಕಾಗಿದೆ. ಕೆಲವರು ಬಾಯಿ ಮೇಲೆ ಬೆರಳಿಟ್ಟು ಈ ಹುಡುಗಿಗೆ ಯಾಕಪ್ಪ ಬೇಕಿತ್ತು ಅಂತಿದ್ರೆ, ಇನ್ನು ಕೆಲವರು ಸಖತ್ತಾಗಿ ಬಂದಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಛೀಮಾರಿ ಹಾಕ್ತಾ ಇರೋದು ಕೂಡ ಇದೆ. ಅವಕಾಶಕ್ಕಾಗಿ ಈ ಹಂತಕ್ಕೆ ನಮ್ಮ ನಟಿಮಣಿಯರು ಇಳಿಬಾರ್ದು. ನಿಮ್ಮ ನಟನೆಯಿಂದ ನಿಮಗೆ ಪಾತ್ರಗಳು ಸಿಗಬೇಕು. ಅದನ್ನು ಬಿಟ್ಟು ನೀವು ಬಟ್ಟೆ ಬಿಚ್ಚೋದ್ರಿಂದ ನಿಮಗೆ ಪಾತ್ರಗಳು ಸಿಗಬಾರ್ದು. ಮೊದಲು ಮೈತುಂಬ ಬಟ್ಟೆ ಹಾಕೋದನ್ನು ಕಲೀರಿ. ಹಾಲಿವುಡ್ಡು ಬಾಲಿವುಡ್ಡು ನಟಿಯವ್ರ ಥರ ನೀವು ಆಡೋದಕ್ಕೆ ಹೋಗಬೇಡಿ. ನಮಗೆ ನಮ್ಮ ನೆಲಕ್ಕೆ ಯಾವ ಥರದ ಸಂಸ್ಕಾರ ಬೇಕೋ ಅದೇ ಥರ ಇರೋದನ್ನು ಕಲ್ತ್ಕೊಳ್ಳಿ ಅಂತ ಕೆಲವರು ಕಿವಿ ಹಿಂಡಿದ್ದು ಇದೆ, ಬುದ್ಧಿ ಹೇಳಿದ್ದು ಇದೆ. ಆದರೆ ಇದು ಯಾವುದ್ರ ಬಗ್ಗೆಯೂ ಈಕೆ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಆದರೆ ಕೆಲವೊಮ್ಮೆ ಆ ಪಾತ್ರಗಳು ಜನರನ್ನು ಕಾಡ್ತಾ ಇರುತ್ತೆ. ಆ ಪಾತ್ರದಲ್ಲಿ ನೋಡಿದವರು ಅವ್ರನ್ನ ಹಾಗೇ ನೋಡೋದಕ್ಕೆ ಇಷ್ಟಪಡ್ತಾರೆ. ಏಕ್ದಮ್ ಆಗಿ ಇವ್ರು ಹೀಗೆ ಬಂದಿದ್ದು ಜನಕ್ಕೆ ಇಷ್ಟ ಆಗಿಲ್ಲ. ನೀವು ಕೂಡ ಆ ವಿಡಿಯೋ ನೋಡಿದ್ರ? ಆ ವಿಡಿಯೋ ನೋಡಿ ನಿಮ್ಗೇನು ಅನಿಸ್ತು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.